ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬ್ಲೌಸ್ದು ಸೈಡ್ ಫಿನಿಶಿಂಗ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾವು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತೀವಿ, ಆದರೆ ಸೈಡ್ ಫಿನಿಶಿಂಗ್ನೇ ಕರೆಕ್ಟಾಗಿ ಕೊಡಬೇಕಾಗಿರುವಂಥದ್ದು. ಅದಕ್ಕೋಸ್ಕರ ಸೈಡ್ನ ನಾನು ಯಾವ ರೀತಿ ಫಿನಿಶಿಂಗ್ ಮಾಡ್ತೀನಿ ಅದನ್ನು ನಿಮ್ಗೆ ಹೇಳ್ಕೊಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಪೂರ್ತಿ ವಿಡಿಯೋನ ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಯಾರೇ ಆದ್ರೂ ಅಷ್ಟೇ ಪೂರ್ತಿ ವಿಡಿಯೋನ ನೋಡಿದಾಗ ಏನಾದ್ರು ಒಂದು ಅರ್ಥ ಆಗುತ್ತೆ, ಅರ್ಧ ವಿಡಿಯೋನ ನೋಡಿದಾಗ ಏನೂ ಅರ್ಥ ಆಗಲ್ಲ. ಪ್ಲೀಸ್ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ಟೈಲರಿಂಗ್ ಕಲಿತಿರೋಂಥವ್ರಾದರೆ ಯಾವುದೇ ವಿಡಿಯೋನಾದರೂ ಅಷ್ಟೇ ಪೂರ್ತಿ ವಿಡಿಯೋನ ನೋಡಬೇಕು ನಾವು. ನೋಡಿ, ಈ ರೀತಿ ನಾನು ಬ್ಲೌಸ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಪೂರ್ತಿ ರೆಡಿ ಮಾಡ್ಕೊಂಡಿದ್ದೀನಿ, ಬರೀ ಸೈಡ್ ಮಾತ್ರ ಫಿಟ್ಟಿಂಗ್ನ ಹಿಡಿಬೇಕಷ್ಟೇ. ಎಲ್ಲ ರೆಡಿ ಮಾಡಿದ್ದೀನಿ. ವಿಡಿಯೋ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಾದಮೇಲೆ ಸೈಡ್ ಫಿಟ್ಟಿಂಗ್ನ ಹಿಡಿತಿದ್ದೀನಿ. ಕೆಲವರಿಗೆ ಸೊಂಟದ ಹತ್ರ ದಪ್ಪ ಇರುತ್ತೆ, ಕೆಲವರಿಗೆ ಚೆಸ್ಟ್ ಭಾಗದ ಹತ್ರ ದಪ್ಪ ಇರುತ್ತೆ. ಅದಕ್ಕೋಸ್ಕರ ನಾವು 2 ಇಂಚ್ ಬಿಟ್ಟಿದ್ದೀವಿ, 2 ಇಂಚ್ ಸೈಡ್ನ ಹಿಡಿಬೇಕು ಅಷ್ಟೇ ಅಂತ ಅಂದ್ಕೊಂಡು ಹಿಡಿತೀರಾ. ಆ ರೀತಿ ಮಾಡಬಾರ್ದು. ಈ ರೀತಿ ಒಂದು ಸಲ ಬ್ಲೌಸಲ್ಲೆಲ್ಲ ಚೆಕ್ ಮಾಡಿ ಆಮೇಲೆ ನಾವು ಸೈಡ್ನ ಹಿಡಿಬೇಕು ಅಂತ ನಾನು ಹೇಳ್ತೀನಿ. ಏಕೆಂದರೆ ನಾನು ಯಾವಾಗಲೇ ಹೇಳ್ದಾಗೆ ಒಬ್ಬರಿಗೆ ಚೆಸ್ಟ್ ಹತ್ರ ದಪ್ಪ ಇರುತ್ತೆ, ಒಬ್ಬರಿಗೆ ಸೊಂಟದ ಹತ್ರ ದಪ್ಪ ಇರುತ್ತೆ. ಅದಕ್ಕೋಸ್ಕರ ಒಂದು ಸಲ ಬ್ಲೌಸ್ನ ಈ ರೀತಿ ಇಟ್ಕೊಂಡು ನೋಡಿ, ನಾನು ಬ್ಲೌಸ್ನ ಹಿಡ್ದಿದ್ದೀನಿ. ನಾವೇನು ಬ್ಯಾಕ್ ಪಾರ್ಟಲ್ಲಿ ಸೊಂಟದ ಬ್ಯಾಕ್ ಪಾರ್ಟ್ನ ಏನು ಹಿಡ್ದಿದ್ದೀವಿ ಅಲ್ಲಿಗೆ ಇಟ್ಕೊಂಡಿದ್ದೀನಿ. ಬ್ಲೌಸ್ ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ನೋಡಿ ನಾನು ಯಾವ ರೀತಿ ಹಿಡ್ದಿದ್ದೀನಿ ಅಂತ ನಿಮ್ಗೆ ಕಾಣಿಸ್ತಿರ್ಬೋದು. ಎರಡೂ ಕಡೆ ಒಂದೊಂದು ಇಂಚಿನ ಬಟ್ಟೆನ ಬಿಟ್ಟು ನಾನು ಮಾರ್ಕ್ ಮಾಡ್ಕೊತಿದ್ದೀನಿ. ಏನಿದೆ ಅಳತೆ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟು, ಅದರಿಂದ ಒಂದೊಂದು ಇಂಚು ಡಾಟ್ ಹಿಡಿಯೋದಕ್ಕೆ ಅಂತ ಬಿಟ್ಟಿದ್ದೀನಿ. ಇವಾಗ ನಾನು ಫ್ರಂಟ್ನೂ ಅಷ್ಟೇ ಬ್ಲೌಸಲ್ಲೇ ನೋಡ್ಕೊತೀನಿ. ನೋಡಿ, ರಿಂಗ್ ಪಟ್ಟಿ ಬಿಟ್ಬಿಟ್ಟು ಅಳತೆನ ಇಟ್ಕೋಬೇಕು. ನೋಡಿ, ರಿಂಗ್ ಪಟ್ಟಿ ಬಿಟ್ಟು ನೋಡಿ ಈ ರೀತಿ ರಿಂಗ್ ಪಟ್ಟಿ ಏನಿದೆ ನೋಡಿ, ಇದೇನಿದೆ ಅದೇ ಅಳತೆನ ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ಸೈಡ್ನ ಹಿಡಿಯೋದು ಇದೇ ರೀತಿ. ಬ್ಲೌಸ್ ಏನಿದೆ ಮುಂದೆ ಏನಿದೆ ಅದೇ ಅಳತೆನ ಇಟ್ಕೊಂಡಿದ್ದೀನಿ. ಮುಂದೆ ನಾನೇನು ಎಕ್ಸ್ಟ್ರಾ ಬಿಟ್ಕೊಂಡಿಲ್ಲ. ಇದೂ ಅಷ್ಟೇ, ಏನಿದೆ ಅಷ್ಟೇ ಇಟ್ಕೋತೀನಿ. ನೋಡಿ, ಏನಿದೆ ಅಷ್ಟೇ ಇಟ್ಕೋತೀನಿ. ಫ್ರಂಟು ನಾನು ಎರಡಕ್ಕೂ ಅಷ್ಟೇ ಏನಿದೆ ಬ್ಲೌಸಲ್ಲಿ ಅಷ್ಟೇ ಇಟ್ಕೊಂಡಿದ್ದೀನಿ. ಬ್ಯಾಕಿಗೆ ಮಾತ್ರ ಡಾಟಿಗೆ ಒಂದು ಇಂಚನ್ನ ನಾನು ಬಿಟ್ಟಿದ್ದೀನಿ ಬಟ್ಟೆನ. ಇದು ತುಂಬ ದೊಡ್ಡ ಬ್ಲೌಸು. ಮತ್ತು ಅವರು ಫುಲ್ ಸ್ಲೀವ್ಸ್ನ ಕೊಟ್ಟಿದ್ದರು. ನನಗೆ ಎಲ್ಬೋ ಸ್ಲೀವ್ಸ್ನ ಸ್ಟಿಚ್ ಮಾಡೋಕ್ಕೆ ಹೇಳಿದರು. ಅದಕ್ಕೋಸ್ಕರ ಸ್ಲೀವ್ಸ್ ಮೆಜರ್ಮೆಂಟ್ನ ನಾನು ತೊಗೊಂಡಿದ್ದೆ. 6.5 ಇದೆ ಸ್ಲೀವ್ಸ್ ಮೆಜರ್ಮೆಂಟು. ವಿಡ್ತು ಲೆಂತ್ನ 10 ಇಡೋಕ್ಕೆ ಹೇಳಿದರು ಅಂತ ಅನಿಸುತ್ತೆ. 10 ಲೆಂತ್ನ ಇಟ್ಟಿದ್ದೀನಿ. ವಿಡ್ತು 6.5 ಇದೆ. ಅದು ಫುಲ್ ಸ್ಲೀವ್ಸ್ ಇರೋದ್ರಿಂದ ಅಳತೆನ ತಗೊಂಡಿದ್ದೆ. ನೋಡಿ, ಈ ರೀತಿ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನಿ ಅದನ್ನೇ ಇಟ್ಟು ಟಾಕ್ ಹಾಕೋತಿದ್ದೀನಿ. ನಾನು ಯಾವುದನ್ನು ಮಾರ್ಕ್ ಮಾಡಿದ್ದೀನಿ ಅದನ್ನು ಇಟ್ಟು ಟಾಕ್ ಹಾಕ್ಕೊಂಡು ಹೊಲಿಗೆನ ಹಾಕೋತಿದ್ದೀನಿ. ನೀಟಾಗಿ ನಾವು ಹೊಲಿಗೆನ ಹಾಕಬೇಕಾದ್ರೆ ನೋಡಿ, ನಾವು ಅಲ್ಲಿರುವಂಥ ಕೂಳೆನೆಲ್ಲ ಒಂದೇ ಕಡೆ ತಿರುಗಿಸ್ಕೋಬೇಕು. ನಾನು ಆದಷ್ಟು ಎಲ್ಲನೂ ಮೇಲ್ಗಡೆಗೇ ತಿರುಗಿಸ್ಕೋತೀನಿ. ಮತ್ತು ನಾನು ಏನು ಮಾರ್ಕ್ ಮಾಡಿದ್ದೀನಿ 2 ಇಂಚು ಚುಟ್ಕ ಹೊಡ್ಕೊಂಡಿದ್ದೀನಿ ನೋಡಿ, ಅದನ್ನು ತೋರಿಸ್ತಿದ್ದೀನಲ್ಲ, ಅಲ್ಲಿಗೆ ನಾನು ಹೊಲಿಗೆ ತೊಗೊಂಬಂದು ನಿಲ್ಲಿಸ್ತೀನಿ. 2 ಇಂಚು ಏನು ಮಾರ್ಕ್ ಮಾಡಿದ್ದೀನಿ ಅಲ್ಲಿಗೆ ಹೊಲಿಗೆನ ತಂದು ನಿಲ್ಲಿಸ್ತಿದ್ದೀನಿ. ಸ್ಲೀವ್ಸ್ ಅಟ್ಯಾಚ್ ಮಾಡಿರುವಂಥದ್ದು ಎರಡೂ ಕೂಡ ನೀಟಾಗಿ ಅಲ್ಲಿಗೆ ಅಟ್ಯಾಚ್ ಆಗಬೇಕು. ಆ ರೀತಿ ನೀಟಾಗಿ ಇಟ್ಕೋಬೇಕು. ಕೂಳೆನೆಲ್ಲ ನಾನು ಹೇಳ್ದಾಗಲೇ ಒಂದೇ ಕಡೆ ತಿರುಗಿಸ್ಕೋಬೇಕು. ಕೂಳೆನೆಲ್ಲ ಒಂದು ಕೆಳಗಡೆ ಒಂದು ಮೇಲ್ಗಡೆ ಮಾಡಿದಾಗ ನೀಟಾಗಿ ಕಾಣಿಸಲ್ಲ ಅಂತ ಅಷ್ಟೇ. ಇನ್ನೇನು ಬೇರೆ ಯಾವುದೇ ರೀತಿ ತೊಂದರೆ ಏನಾಗಲ್ಲ, ನೀಟಾಗಿ ಕಾಣಿಸಲ್ಲ. ಮತ್ತು ಉಲ್ಟಾ ತಿರುಗಿಬಿಟ್ರೆ ಅದು ಒಳಗಡೆ ಹಾಕ್ಕೊಂಡಾಗ ಚುಚ್ಚಿದಾಗ ಅನಿಸುತ್ತೆ. ಸೀದಾ ತಿರ್ಕೊಂಡಿದ್ರೆ ಅದು ಆ ರೀತಿ ಎಲ್ಲ ಅನಿಸಲ್ಲ ಅಂತ ಆ ರೀತಿ ನೀಟಾಗಿ ಒಂದೇ ಕಡೆ ಮಾಡ್ಕೋತೀನಿ. ಇವಾಗ ನೋಡಿ, ನಾನು ಯಾವಾಗಲೇ ಹೇಳ್ದಾಗೆ ಸ್ಲೀವ್ಸ್ದು ವಿಡ್ತು ಎಷ್ಟಿದೆ 6.5 ಇದೆ. ಅದನ್ನು ನಾನು ಟೇಪಲ್ಲೇ ಮಾರ್ಕ್ ಮಾಡ್ಕೋತಿದ್ದೀನಿ. 6.5ಗೆ ಮಾರ್ಕ್ನ ಮಾಡ್ಕೋತಿದ್ದೀನಿ. ಇವಾಗ ನಾನು ಅಲ್ಲಿಗೆ ನಿಲ್ಲಿಸಿದ್ನಲ್ಲ, ಅಲ್ಲಿಂದ ಇವಾಗ ಸ್ಲೀವ್ಸ್ದು ಅಳತೆ ಏನಿದೆ ಅಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿರೋ ನೇರಕ್ಕೆ ಹೊಲಿಗೆನ ಹಾಕೋತಿದ್ದೀನಿ. ನೋಡಿ, ಇವಾಗ ನಾನು ಒಂದು ಹೊಲಿಗೆನ ಹಾಕ್ಕೊಂಡೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಶಿಸ್ತಾಗಿರಬೇಕು, ಸ್ಟ್ರೈಟ್ ಹೊಲಿಗೆ ಇರಬೇಕು, ಮತ್ತು ಫಿನಿಶಿಂಗ್ ನೀಟಾಗಿರಬೇಕು. ಮತ್ತು ಇನ್ನೊಂದು ದಾರನೆಲ್ಲ ಎಕ್ಸ್ಟ್ರಾ ಇರೋ ದಾರನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ನೋಡಿ, ನಾನು ತೋರಿಸ್ತಿದ್ದೀನಿ ಯಾವ ರೀತಿ ನೀಟಾಗಿ ಒಂದೇ ಕಡೆ ಬಂದಿದೆ. ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದೀವಲ್ಲ, ಅದು ನೀಟಾಗಿ ಕರೆಕ್ಟಾಗಿ ಬಂದಿದೆ. ನೋಡಿ, 4 ಮೂಲೆ ನೀಟಾಗಿ ಒಂದೇ ಸಮವಾಗಿ ಬಂದಿದೆ. ಆ ರೀತಿ ಒಂದೇ ಸಮವಾಗಿ ಬರೋ ರೀತಿ ಫಿನಿಶಿಂಗ್ನ ಕೊಡಬೇಕು, ಮೇಲೆ ಕೆಳಗೆ ಮಾಡಬಾರ್ದು. ಇವಾಗ ನಾನು ನೀಟಾಗಿ ಒಂದು ಹೊಲಿಗೆನ ಹಾಕೋತಿದ್ದೀನಿ. ಪಕ್ಕ ನಾನು ಎಕ್ಸ್ಟ್ರಾ ಕೂಳೆ ಇದೆಯಲ್ಲ ಅಲ್ಲಿ ಒಂದು ಹೊಲಿಗೆನ ಹಾಕ್ಕೊಂಡು ಎಕ್ಸ್ಟ್ರಾ ಇರುವಂಥ ಬಟ್ಟೆನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ತೀನಿ. ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೋತೀನಿ.
ನೋಡಿ ಎಕ್ಸ್ಟ್ರಾ ಬಟನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೋತೀನಿ. ಹೆಚ್ಚಾಗಿ ಬೇಕು ಅನ್ನೋರಿಗೆ ಕೂಳೆನ ಬಿಡ್ತೀನಿ, ಇಲ್ಲಾಂದರೆ ಒಂದು 2 ಇಂಚ್ ಅಷ್ಟೇ ಬಿಡ್ತೀನಿ. ಅದ್ರ ಮೇಲೆ ಜಾಸ್ತಿ ಏನು ಕೂಳೆನೆಲ್ಲ ಬಿಡಲ್ಲ. ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಬೊದ್ರಿಗೆ ಕಾಣಿಸುತ್ತೆ ಅಂತ ನಾನು ಒಂದಿಷ್ಟು ಮೀಡಿಯಮಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ಬಿಡ್ತೀನಿ. ಸ್ವಲ್ಪ ದಪ್ಪಾಗಿರೋಂಥವ್ರಿಗೆಲ್ಲ ಸ್ವಲ್ಪ ಕೂಳೆ ಇರಬೇಕು, ಅವರು ಎಕ್ಸ್ಟ್ರಾ ಹೊಲಿಗೆಗಳನ್ನ ಬಿಚ್ಕೊಂಡ್ರೆ. ಇವಾಗ ಅದ್ರ ಪಕ್ಕ ನಾನು ಒಂದು 3 ಹೊಲಿಗೆನ ಹಾಕೋತೀನಿ. ನಿಮ್ಗೆ ಎಷ್ಟು ಹೊಲಿಗೆ ಬೇಕು ನೀವು ಅಷ್ಟು ಹೊಲಿಗೆನ ಹಾಕೋಬೋದು. ನಾನು ಮಿನಿಮಮ್ ಒಂದು 3 ಹೊಲಿಗೆನೇ ಹಾಕೋವಂಥದ್ದು, ನಾನು ಜಾಸ್ತಿ ಹೊಲಿಗೆ ಎಲ್ಲ ಏನು ಹಾಕಲ್ಲ. 3 ಹೊಲಿಗೆನ ಒಂದೊಂದು ಕಾಲು ಇಂಚು ಬಿಟ್ಟು ನೀಟಾಗಿ ಶಿಸ್ತಾಗಿ ಹೊಲಿಗೆನ ಹಾಕೋಬೇಕು. ನೋಡೋದಕ್ಕೆ ತುಂಬ ನೀಟಾಗಿ ಕಾಣಿಸ್ಬೇಕು ನಾವು ಸ್ಟಿಚ್ ಮಾಡಿಕೊಡುವಂಥ ಬ್ಲೌಸು. ಹೊಲಿಗೆ ನೀಟಾಗಿ ಬಂದರೆ ಶಿಸ್ತಾಗಿದ್ದರೆ ನೋಡಿದವ್ರಿಗೆ ತುಂಬಾ ಇಷ್ಟಪಡ್ತಾರೆ. ಪರವಾಗಿಲ್ಲ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ ನೋಡಿದ ತಕ್ಷಣವೇ ಇಷ್ಟಪಡ್ತಾರೆ. ಕೆಲವು ಕಸ್ಟಮರು ಹೊಲಿಗೆನ ನೋಡಿದ ತಕ್ಷಣವೇ ಇಷ್ಟಪಡ್ತಾರೆ. ನೋಡಿ, ನಾನೊಂದು 3 ಹೊಲಿಗೆನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಎಕ್ಸ್ಟ್ರಾ ಹೊಲಿಗೆನ ಹಾಕೋಬೋದು ನೀವು. ಕಸ್ಟಮರ್ ಏನಾರ ಟೈಟು ಮೆಜರ್ಮೆಂಟ್ ಕೊಟ್ಟಿರುವಂಥದ್ದು ಟೈಟು ಅಂತ ಹೇಳ್ದಾಗ ಬೇಕಾದ್ರೆ ಒಂದು ಹೊಲಿಗೆ ಎಕ್ಸ್ಟ್ರಾನ ಹಾಕ್ಕೊಡ್ಬೋದು. ಇದನ್ನು ಅಷ್ಟೇ ನೋಡಿ, ನಾನು ಏನು ಮಾರ್ಕ್ ಮಾಡಿದ್ದೀನಿ ಅಲ್ಲಿಗೆ ನಾನು ಇಟ್ಕೊತಿದ್ದೀನಿ ನೀಟಾಗಿ. ನಾನು ಏನು ಮಾರ್ಕ್ ಮಾಡಿದ್ದೀನಿ ಅಲ್ಲಿ ನೀಟಾಗಿ ಇಟ್ಕೊಂಡು, ಮತ್ತು ಕೆಳಗಡೆ ಒಂದು ಏರುಪೇರು ಮಾಡಬಾರ್ದು. ಒಬ್ಬೊಬ್ಬರು ಕೆಳಗಡೆ ಒಂದು ಉದ್ದ ತುಂಡ ಮಾಡಿಬಿಟ್ಟು ಟಾಕ್ನ ಹಾಕುವಾಗ ಬಟ್ಟೆ ಜರುಗಿಬಿಡುತ್ತೆ. ಅದಿರಲಿ ಅಂತ ಅದೇ ರೀತಿ ಸ್ಟಿಚ್ ಮಾಡಿಬಿಡ್ತೀರಿ. ಆ ರೀತಿ ಎಲ್ಲ ಮಾಡಬೇಡಿ. ಕರೆಕ್ಟಾಗಿ ಒಂದೇ ಸಮವಾಗಿ 2 ಬಟ್ಟೆನ ಹಿಡಿದು ನೀಟಾಗಿ ಸ್ಟಿಚ್ ಮಾಡಿ. ಸ್ಲೀವ್ಸ್ ಹತ್ರ ಆದರೂ ಅಷ್ಟೇ, ಬೆನ್ನ ಹತ್ರ ಆದರೂ ಅಷ್ಟೇ. ಎಷ್ಟೋ ಜನ ನಾನು ನೋಡಿದ್ದೀನಿ ಅಳತೆ ಬ್ಲೌಸ್ ಕೊಡ್ತಾರಲ್ಲ, ಅವಾಗ ಮೇಲೆ ಕೆಳಗೆ ಇದ್ದರೂ ಕೂಡ ಅದು ಹಂಗೇ ಸ್ಟಿಚ್ ಮಾಡಿಬಿಡ್ತೀರಿ. ಆ ರೀತಿ ಮಾಡಬೇಡಿ. ಇಲ್ಲಿ ನೋಡಿ, ಇದಕ್ಕೂ ಅಷ್ಟೇ 2 ಇಂಚ್ ಏನಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಕಟ್ಟಿಂಗ್ ಮಾಡಬೇಕಾದ್ರೇ ಚುಟ್ಕೊ ಹೊಡ್ಕೊಂಡಿರ್ತೀನಿ ಕಂಕ್ಳು ಭಾಗನ, ಅಲ್ಲಿಗೆ ನಾನು ಹೊಲಿಗೆನ ನಿಲ್ಲಿಸ್ಕೊತೀನಿ. ಈ ಸ್ಲೀವ್ಸ್ನ ನಾನು ಏನು ಮೆಜರ್ಮೆಂಟ್ ತೊಗೊಂಡಿದ್ದೀನಿ 6ವರೆಗೆ, ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಆ ಹೊಲಿಗೆನ ಅಲ್ಲಿಗೆ ತಂದು ನಿಲ್ಲಿಸ್ಕೊತೀನಿ. ನೋಡಿ, ಟಾಕ್ನ ಹಾಕಿ ದಾರ ಎಕ್ಸ್ಟ್ರಾ ಇರುವಂಥ ದಾರನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಅಷ್ಟೇ ನಾನು ಎಕ್ಸ್ಟ್ರಾ ನೋಡಿ, ನಾನು ಎಲ್ಲ ಕಡೆಯೂ ಒಂದೇ ಕಡೆ ತಿರುಗಿಸ್ಕೊಂಡಿದ್ದೀನಿ ಕುಳೆನೆಲ್ಲ. ನೀವು ಅದೇ ರೀತಿ ಒಂದೇ ಕಡೆ ಕುಳೆನೆಲ್ಲ ತಿರುಗಿಸ್ಕೊಳ್ಳಿ. ನೋಡೋದಕ್ಕೆ ಬ್ಲೌಸು ತುಂಬ ನೀಟಾಗಿ ಕಂಡ್ರೆ, ಒಳಗಡೆ ಮತ್ತು ಮೇಲ್ಗಡೆ 2 ಕಡೆ ನೋಡೋದಕ್ಕೆ ಬ್ಲೌಸು ನೀಟಾಗಿ ಕಂಡ್ರೆ ಪರವಾಗಿಲ್ಲ, ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂತ ಅನ್ಕೋತಾರೆ. ಮೇನು ನಾವು ನೋಡಿದ ತಕ್ಷಣ ಅವ್ರಿಗೆ ಇಷ್ಟ ಆಗೋ ರೀತಿ ಸ್ಟಿಚ್ ಮಾಡಬೇಕು ಅಂತ ನಾನು ಅನ್ಕೋತೀನಿ. ಆಮೇಲೆ ಫಿಟ್ಟಿಂಗೆಲ್ಲ ನೋಡೋದವ್ರಲ್ವ, ಫಸ್ಟು ನೋಡ್ತಿದ್ದಂಗೆ ಏನು ಹಿಂಗೆ ಹೊಲ್ದಿದ್ದಾರೆ, ಯಾವ ರೀತಿ ಸ್ಟಿಚ್ ಮಾಡ್ತಾರೋ ಅಂತ ಅವ್ರು ಹೆದರ್ಕೊಬಿಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಶಿಸ್ತಿದ್ರೆ ತುಂಬ ಚೆನ್ನಾಗಿ ನಾವು ಸ್ಟಿಚ್ ಮಾಡ್ಬೋದು. ಮತ್ತು ಏನೇ ತಪ್ಪಿದ್ರೆ ಈಗ ಅಡ್ಡಾದಿಡ್ಡಿ ಹೊಲಿಗೆನ ಹಾಕ್ಬಿಡೋದು, ಹೆಂಗೆ ಬೇಕಂಗೆ ಸ್ಟಿಚ್ ಮಾಡೋದು, ಆ ರೀತಿ ಮಾಡಬೇಡಿ. ಹೊಲಿಗೆ ತಪ್ಪಿದರೆ ಅದನ್ನು ಸ್ಟ್ರೈಟ್ ಕಲಿಯೋವರೆಗೂ ಇನ್ನೊಂದು ಹೊಲಿಗೆನ ಬಿಚ್ಚಿ ಹಾಕಿ ಅಂತ ನಾನು ಹೇಳ್ತೀನಿ. ಸ್ಟ್ರೈಟ್ ಹೊಲಿಗೆಗಳಿರಬೇಕು, ಹೊಲಿಗೆಗಳು ತುಂಬ ನೀಟಾಗಿರಬೇಕು. ಮತ್ತು ಯಾವುದೇ ಹೊಲಿಗೆ ಆದರೂ ಟಾಕ್ನೆಲ್ಲ ಹಾಕಿರಬೇಕು. ನೀಟಾಗಿ ಎಲ್ಲೆಲ್ಲಿ ಟಾಕ್ನ ಹಾಕಬೇಕು ಅಲ್ಲಲ್ಲಿ ಟಾಕ್ನ ಹಾಕಿ ಸ್ಟಿಚ್ ಮಾಡಬೇಕು. ಮತ್ತು ನಾನು ಆವಾಗಲೇ ಹೇಳ್ದಾಗೆ ತುದಿಲೆಲ್ಲ ಏರುಪೇರು ಮಾಡಬಾರ್ದು, ಒಂದೇ ಸಮ ಇರಬೇಕು. ಬೆನ್ನಲ್ಲಾದರೂ ಅಷ್ಟೇ, ತೋಳಲ್ಲಾದರೂ ಅಷ್ಟೇ, ಒಂದೇ ಸಮವಾಗಿ ನೀಟಾಗಿ ಇಟ್ಕೊಂಡು ನಾವು ಸ್ಟಿಚ್ನ ಮಾಡಬೇಕು ಅಂತ ಹೇಳ್ತೀನಿ. ಕೆಲವರು ನಾವು 2 ಇಂಚ್ ಬಿಟ್ಟಿದ್ದೀವಿ, 2 ಇಂಚಿಗೆ ಮಾತ್ರ ಹೊಲಿಗೆ ಹಾಕಬೇಕು ಅಂತ ಅನ್ಕೋತೀರ. ಆ ರೀತಿ ಮಾಡಬಾರ್ದು. ಈ ರೀತಿ ಒಂದು ಸಲ ಎಲ್ಲನೂ ಬ್ಲೌಸ್ನಲ್ಲಿ ಚೆಕ್ ಮಾಡಿ ಆಮೇಲೆ ಬೇಕಾದ್ರೆ ಸೈಡ್ ಫಿನಿಶಿಂಗ್ನ ಕೊಡಬೇಕು. ನಾನು ಯಾವಾಗಲೂ ಇದೇ ರೀತಿ ಸ್ಟಿಚ್ ಮಾಡೋದು. ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟಿಚ್ ಮಾಡ್ತೀರಾ. ನಿಮಗೆ ನಾನು ಹೇಳ್ಕೊಟ್ಟಿರೋ ರೀತಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನನ್ನ ವೀಡಿಯೋಸ್ನ ಜಾಸ್ತಿ ಯಾರೂ ನೋಡ್ತಾನೇ ಇಲ್ಲ. ನಾನು ಬ್ಲೌಸ್ ಡಿಸೈನ್ಸ್ ವೀಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ತಿದ್ದೀರಾ, ಆದರೆ ಕಟ್ಟಿಂಗು ಸ್ಟಿಚಿಂಗ್ಸ್ ವೀಡಿಯೋಸ್ನೆಲ್ಲ ತುಂಬ ಯಾರೂ ನೋಡ್ತಿಲ್ಲ. ಪ್ಲೀಸ್ ದಯವಿಟ್ಟು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಇವಾಗ ನಾನು 2 ಸೈಡ್ನ ಇಟ್ಕೊಂಡಿದ್ದೀನಿ. ಇವಾಗ ನಾನು ಬ್ಲೌಸ್ನ ಇಟ್ಕೊತಿದ್ದೀನಿ. ನಾನು 2 ಸೈಡು ನೀಟಾಗಿ 3 ಹೊಲಿಗೆನ ಹಾಕ್ಕೊಂಡು 2 ಸೈಡು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಅಳತೆ ಬ್ಲೌಸ್ನ ಉಲ್ಟಾ ಇಟ್ಟಿದ್ದೀನಿ, ಮತ್ತು ನಾನು ಹೊಲ್ದಿರುವಂಥ ಬ್ಲೌಸ್ನ ಉಲ್ಟಾ ಇಟ್ಕೊಂಡಿದ್ದೀನಿ. 2 ಬ್ಲೌಸ್ನ ಉಲ್ಟಾ ಇಟ್ಕೊಂಡು ಈ ರೀತಿ ಒಂದು ಸಲ ಚೆಕ್ ಮಾಡ್ಕೋಬೇಕು. ನೋಡಿ, 2 ಉಲ್ಟಾ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು. ನೋಡಿ, ಎಷ್ಟು ಎಕ್ಸ್ಟ್ರಾ ಬಂತು ಡಾಟ್ ಹಿಡಿಯೋದಕ್ಕೆ. ಇದನ್ನು ನಾನು ಇವಾಗ ಡಾಟಿಗೆ ಮಾರ್ಕ್ ಮಾಡಿಕೊಂಡು ಡಾಟ್ ಹಿಡಿತೀನಿ, ಬ್ಯಾಕ್ ಡಾಟ್ನ ಹಿಡಿತೀನಿ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೋತೀನಿ ನಾನು. ನೋಡಿ, ಬ್ಯಾಕ್ದು ಬೆನ್ ಪಾರ್ಟ್ ಏನಿದೆ ಅದನ್ನು ಈ ರೀತಿ ಹಿಡಿದು ಮಧ್ಯ ಸೆಂಟ್ರಿಗೆ ಮಾರ್ಕ್ ಮಾಡ್ಕೋತೀನಿ. ಮತ್ತು ಅದನ್ನು ಈ ರೀತಿ ಹಿಡಿದು ಮಧ್ಯ ಸೆಂಟ್ರಿಗೆ ಮಾರ್ಕ್ ಮಾಡ್ಕೋತೀನಿ. ಮಧ್ಯ ಇರೋದನ್ನು ಸೈಡಿಗೆ ಹಿಡಿದು ಮಧ್ಯ ಸೆಂಟ್ರಿಗೆ ಮಾರ್ಕ್ ಮಾಡ್ಕೋತೀನಿ. ಇದು ಲೆಂತು ಬಿಡ್ತು ಎಲ್ಲ ಜಾಸ್ತಿ ಇರೋದ್ರಿಂದ ನಾನು 4.5 ಇಟ್ಕೋತಿದ್ದೀನಿ ಲೆಂತ್ನ. ಬ್ಯಾಕ್ ಡಾಟ್ ಹಿಡಿಯುವಂಥ ಲೆಂತನ್ನ ನಾನು 4.5 ಇಟ್ಕೊಂಡಿದ್ದೀನಿ. ನೀವೊಂದು ಅರ್ಧ ಇಂಚು ಕಡಿಮೆ ಜಾಸ್ತಿ ಇಟ್ಕೋಬೋದು, ನಿಮ್ಮ ಚಾಯ್ಸು, ಏನೂ ಆಗಲ್ಲ. ಅದು ಇಷ್ಟೇ ಉದ್ದ ಇಟ್ಕೋಬೇಕು ಅಂತ ಏನಿಲ್ಲ. ಇವಾಗ ನಾನು ಅದನ್ನು ಒಂದು 3/4 ಇಂಚಷ್ಟು
ಇಟ್ಕೊಂಡು ನಾನು ಡಾಟ್ನ ಹಾಕೋತಿದ್ದೀನಿ. ನೀಟಾಗಿ ಟಾಕ್ನ ಹಾಕೋಬೇಕು. ಇಲ್ಲೇ ಆದರೂ ಅಷ್ಟೇ ಏರುಪೇರು ಮಾಡಬೇಡಿ. ಏರುಪೇರು ಮಾಡಿದಾಗ ನೀಟಾಗಿ ಕಾಣಿಸಲ್ಲ. ಏರುಪೇರು ಮಾಡಬೇಡಿ. ಒಂದು ಸಲ ಇಲ್ಲ 2 ಸಲ ಬಿಚ್ಚು ಹೊಲಿಗೆ ಹಾಕಿ, ಆವಾಗ ನೀಟಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಆವಾಗ ಕಸ್ಟಮರ್ ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ, ಹಾಕೊಂಡು ನೋಡೋಣ ಅಂತ ಇಷ್ಟಪಡ್ತಾರೆ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ನಾವು ಮಾಡೋ ಕೆಲಸದಲ್ಲಿ ಶಿಸ್ತಿರಬೇಕು ಅಂತ ನಾನು ಹೇಳ್ತೀನಿ. ನನಗಿದನ್ನು ಹೇಳ್ಕೊಟ್ಟಿರೋದು ನಮ್ಮಪ್ಪ. ನಮ್ಮ ತಂದೆಯವರು ಯಾವಾಗಲೂ ಹೇಳೋರು, ಈ ರೀತಿಯೆಲ್ಲ ದಾರ ಬಿಡಬೇಡ, ಈ ರೀತಿಯೆಲ್ಲ ನೀಟಾಗಿ ಕಟ್ ಮಾಡು, ಈ ರೀತಿಯೆಲ್ಲ ಸೈವಾಗಿ ಹೊಲಿಗೆ ಹಾಕಿದ್ಯಾ, ಹೊಲಿಗೆನೆಲ್ಲ ನೀಟಾಗಿ ಹಾಕು ಅಂತ ಹೇಳ್ಕೊಡ್ತಿದ್ರು ಅವ್ರು ನನಗೆ. ಇವಾಗಲೂ ಕೂಡ ಎಕ್ಸ್ಟ್ರಾ ಎಲ್ಲರೂ ಒಂದು ದಾರ ಕಂಡ್ರೆ ನಮ್ಮ ಅಪ್ಪನೇ ನನಗೆ ನೆನಪಾಗ್ತಾರೆ. ನೋಡಿ, ಇವಾಗ ಇದು 1/4 ಇಂಚಷ್ಟು ದೊಡ್ಡದಿದೆ. ಇನ್ನೊಂದು ಸಲ ಇನ್ನೊಂದು ಹೊಲಿಗೆನ ಪಕ್ಕ 2 ಡಾಟಿಗೂ 1/4 ಇಂಚು ನಾನು ಪಕ್ಕ ಹೊಲಿಗೆನ ಹಾಕೋತೀನಿ. ಆವಾಗ ಸರಿ ಹೋಗುತ್ತೆ. ಎಕ್ಸ್ಟ್ರಾ 1/4 ಇಂಚಷ್ಟು ದೊಡ್ಡದಿದೆ, ಅದಕ್ಕೋಸ್ಕರ ನಾನು 1/4 ಇಂಚಷ್ಟು ಇನ್ನೊಂದು ಹೊಲಿಗೆನ ಹಾಕೋತೀನಿ. ನಾನು ಯಾವಾಗಲೂ ಆದರೂ ಅಷ್ಟೇ ಬ್ಯಾಕ್ ಡಾಟ್ಗೆ ನಾನು ಯಾವಾಗಾದರೂ ಅಷ್ಟೇ 2 ಹೊಲಿಗೆನ ಹಾಕಿರ್ತೀನಿ. ಏಕೆಂದರೆ ಸೊಂಟ ಸ್ವಲ್ಪ ಟೈಟ್ ಏನಾರು ಆದರೆ ಅವ್ರು ಬಿಚ್ಕೋಬೋದು ಅಂತ ನಾನು 2 ಹೊಲಿಗೆನ ಹಾಕಿರ್ತೀನಿ. ಇವಾಗ ನೋಡಿ, ಇನ್ನೊಂದು ಸಲ ನಾನು ಅಳತೆ ಮಾಡಿ ನೋಡ್ತೀನಿ, ಸರಿಯಾಗಿ ಬಂದಿದೆ. ನೋಡಿ, ಕರೆಕ್ಟಾಗಿದೆ, ಸರಿಯಾಗಿ ಬಂದಿದೆ. ನಿಮಗೆ ಬೇಕು ಅಂತ ಅನಿಸಿದ್ರೆ ಇನ್ನೊಂದು ಸಲ ಚೆಕ್ ಮಾಡಿ ನೋಡಿ ನೀವು ಒಂದು ಹೊಲಿಗೆನ ಹಾಕೋಬೋದು. ಬೇಡ ಅನಿಸಿದ್ರೆ ಸಾಕು. ಇದು ಕರೆಕ್ಟ್ ಫಿನಿಶಿಂಗ್ ಬರುತ್ತೆ. ಏಕೆಂದರೆ ನಾವು ಎಕ್ಸ್ಟ್ರಾ ಏನು ಬಿಟ್ಕೊಂಡಿರಲ್ವಲ್ಲ, ಜಾಸ್ತಿ ಕರೆಕ್ಟಾಗಿ ಬರುತ್ತೆ. ಒಂದು ಸಲ ಈ ರೀತಿ ಚೆಕ್ ಮಾಡಿ ಹೊಲಿಯೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ನನಗೆ ಗೊತ್ತಿರೋಷ್ಟು ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡಿ. ನನಗೆ ಗೊತ್ತಿರೋಷ್ಟನ್ನ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದು 10 ಜನದಲ್ಲಿ 1-2-3 ಜನಕ್ಕಾದ್ರೂ ಹೆಲ್ಪ್ ಆಗಿರುತ್ತೆ ಅನ್ಕೋತೀನಿ. ಪ್ಲೀಸ್ ವಿಡಿಯೋ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ, ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ.